ದಿನೇಶ್ ಅವ್ರು ಚೆನ್ನಾಗಿ ಮಾತಾಡ್ತಾ ಇದ್ರು. ಇವ್ರ ಮಧ್ಯದಲ್ಲಿ ಎದ್ಬಿಟ್ಟು ಅವ್ರು ಡಾಕ್ಟರ್ ಅಂತ ಅನ್ಕೊಂಡಿದ್ದು. ಅವ್ರು ಯಾವ ಡಾಕ್ಟರ್ ಪದವಿ ಅವ್ರು ಮಾಡ್ಕೊಂಡು ಬಂದಿರೋ ಗೊತ್ತಿಲ್ಲ. ಅವ್ರು ಏನೇನೂ ಇಲ್ಲ. ಅವ್ರಿಗೆ ಹೇಳಿ ಸ್ವಲ್ಪ ಸನ್ಮಾನ್ಯ ಆರೋಗ್ಯ ಸಚಿವರೇ ನಿಮ್ಮಿನ್ನೆಲ್ಲ ನೋಡ್ಕೊಳ್ಳಿ, ನಿಮ್ಮಿನ್ನೆಲ್ಲ ನೋಡ್ಕೊಳ್ಳಿ, ನಿಮ್ಮಿನ್ನೆಲ್ಲ ನೋಡ್ಕೊಳ್ಳಿ, ನಿಮ್ಮಿನ್ನೆಲ್ಲ ನೋಡ್ಕೊಳ್ಳಿ. ಒಂದು ಆರೋಗ್ಯ ಇಲಾಖೆ ರಾಜ್ಯದಲ್ಲಿ ಡೆಂಗ್ಯೂ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಾ, ಯಾವ ರೀತಿ ಜವಾಬ್ದಾರಿ ತಗೊಂಡಿದ್ದೀರಾ, ಯಾವ ರೀತಿ ನಿರ್ವಹಣೆ ಮಾಡ್ತಿದ್ದೀರಾ, ಯಾವ ಯಾಕೆ ಮಾತಾಡ್ತೀರಿ? ಆರೋಗ್ಯ ಏನು ಅಂತ ಗೊತ್ತಿದ್ದಾರೆ. ನಿಮ್ಮಿನ್ನೆಲ್ಲ ನೋಡ್ಕೊಳ್ರಿ, ನಿಮ್ಮಿನ್ನೆಲ್ಲ ಬಗ್ಗೆ ಮಾತಾಡ್ಬೇಕು. ವೈಯಕ್ತಿಕವಾಗಿ ಮಾತಾಡ್ತೀನಿ. ಸರಿ, ಯಾರೇನು ಎದ್ದಕ್ಕೆ ಮಾತಾಡ್ತೀರಿ? ಅಲ್ಲಿ ಮಾತು ಮುಗಿಸ್ತಾರೆ, ಅವ್ರಿಗೆ ಉತ್ತರ ಕೊಡ್ತಾರೆ. ನೀವು ಮಾತಾಡಿ ಈಗ. ದಿನೇಶ್ ಅವರೇ ಮಾತಾಡಿ ಕೂತ್ಕೊಳ್ಳಿ. ಪ್ರಿಯಾಂಕ ಅವ್ರು ಕೂತ್ಕೊಳ್ಳಿ, ಅವ್ರು ಮಾತಾಡ್ತಾರೆ. ದಿನೇಶ್ ಅವರೇ, ದಿನೇಶ್ ಸುರೇಶ್ ಅವರೇ, ಮಾತಾಡ್ಬೇಕಂತ ಗೊತ್ತಿಲ್ಲ. ಈ ಸರಿ ಸದನ ನಡಿಬಾರ್ದು ಅಂತ ತೀರ್ಮಾನ ಮಾಡಕ್ಕೆ ಇಷ್ಟೊತ್ತು 1 ಅವರ್ ಎಲ್ಲ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಆಯ್ತು, ಅವ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಆಡಳಿತ ಪಕ್ಷದವ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಬೇರೆ ರೆಸ್ಪಾನ್ಸಿಬಿಲಿಟಿ ಸದನ ನಡಿಬೇಕು ಅವ್ರಿಗೆ ಇರ್ಬೇಕು ಜಾಸ್ತಿ. ನಮ್ಗೆ ಅಧಿಕಾರ ಕೊಟ್ಟಿದ್ದೀರಾ ಮಾತಾಡಕ್ಕೆ, ವಿರೋಧ ಪಕ್ಷವಾಗಿ ಹೇಳಕ್ ಅಧಿಕಾರ ಕೊಟ್ಟಿದ್ದೀರಾ. ನಾವ್ ಮಾತಾಡ್ತೀರಿ, ನಾವ್ ತೆಗಳಿಸ್ತೀರೋ ನೀವು ಆ ಕಡೆ ಈ ಕಡೆ ಪ್ರಶ್ನೆ ಮಾತಾಡಿದ ಇದೇ ರೀತಿ ಚರ್ಚೆ ಆಗ್ತದೆ. ಅನ್ಪಾರ್ಲಿಮೆಂಟರಿ ಆದ್ರೆ ಕಡ್ತಿಂದ ತೆಗೆದಾಕಿ, ಕಡ್ತದಿಂದ ತೆಗೆದಾಕಿ. ಅನ್ಪಾರ್ಲಿಮೆಂಟರಿ ಆದ್ರೆ ಕಡ್ತಿಂದ ತೆಗೆದಾಕಿ. ಯಾರು ಬೇಡ ಅಂತಾರೆ? ಮಾನ್ಯ ಅಧ್ಯಕ್ಷರೇ, ಅಬ್ಜೆಕ್ಷನ್ ಮಾಡೋದ? ಪ್ರತಿಪಕ್ಷ ನಾಯಕರೇ, ಮಾನ್ಯ ಅಧ್ಯಕ್ಷರೇ, ಕಂಟ್ರೋಲ್ ಮಾಡಿ. ನೀವು ಮಿನಿಸ್ಟರ್ ಒಬ್ಬೊಬ್ಬರಿಂದ ಮಾತಾಡಿದಿರ, ಇನ್ನು ನಡೆಸಲು ಸಾಧ್ಯ ಉಂಟು? ಮತ್ತೆ ಅಶ್ವಥ್ ನಾರಾಯಣ ಅವ್ರು ಮಾತಾಡಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.